ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನಾವಿವತ್ತು ನಮ್ಮ ಹೊಲ್ದ ಹತ್ರ ಮುನಿಯಪ್ಪನ ಮಾಡೋದಕ್ಕೆ ಬಂದಿದ್ವಿ. ಅದ್ರದ್ದು ಸಣ್ಣ ಝಲಕ್ ನಾನು ನಿಮಗೆ ತೋರಿಸ್ತೀನಿ. ನಮ್ಮಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಬಿಂಬಿಕಾ ಅದೇ ಎಡೆ ಎಲ್ಲ ಇಟ್ಟು ಹೊಲ್ದ ಹತ್ರ ಬಂದು ಪೂಜೆ ಮಾಡೋದು. ನಾವು ಹಿರಿಯ ಪೂಜೆ ಮಾಡ್ತೀವಲ್ಲ, ಅವತ್ತೇ ನಾವು ಹೊಲ್ದ ಹತ್ರ ಬಂದು ಪೂಜೆ ಮಾಡ್ತೀವಿ. ಇದು ನಮ್ಮ ತಾತ ಮುತ್ತಾತರ ಕಾಲದಿಂದ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮ್ಮ ಚಿಕ್ಕಪ್ಪ ನೋಡಿ ಅಲ್ಲಿ ದೀಪ ಗಾಳಿ ಸಿಕ್ಕಾಪಟ್ಟೆ ಬಿಸ್ತಾಯಿತ್ತು, ದೀಪ ಆರೋಗುತ್ತೆ ಅಂತ ಟವಲ್ ಅಡ್ಡ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡೋದಂದರೆ ಅಲ್ಲಿ ಹೋಗಿ ಕೋಳಿ ತಗೊಂಡೋಗಿ ಪೂಜಿಸಿ ಅದ್ರ ರಕ್ತನ ಅನ್ನಕ್ಕೆ ಹಾಕ್ಬಿಟ್ಟು ಅದನ್ನು ಹೊಲಕ್ಕೆಲ್ಲ ಹಾಕುವಂಥದ್ದು ನಮ್ಮದು ಒಂದು ಸಂಪ್ರದಾಯ. ಹೊಲಕ್ಕೆ ದೃಷ್ಟಿ ಆಗಬಾರ್ದು, ನಮ್ಮ ಹೊಲಕ್ಕೆ ಯಾವುದು ಕೆಟ್ಟದ್ದು ಏನೂ ಆಗಬಾರ್ದು, ಹಾಗೆ ಬೆಳೆ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋ ಇದರಿಂದ ಇವ್ರು ಮೂವರು ನಮ್ಮ ಅಮ್ಮನ ಹಾಡ್ಕೊತಿದ್ದಾರೆ ಪೂಜೆ ಮಾಡೋದನ್ನ ನೋಡಿ. ಏನೋ ಒಂಥರ ಮಜಾ ಇರುತ್ತಲ್ವ ಹೊಲ್ದ ಹತ್ರ. ನಮ್ಮ ಬಿಸಿ ಶೆಡ್ಯೂಲಲ್ಲಿ ನಾವು ಹೊಲ್ದ ಹತ್ರ ಹೋಗೋದಕ್ಕೆ ಆಗಲ್ಲ, ನಾನಂತೂ ಆಗಲ್ಲ. ಯಾಕಂದರೆ ನನಗೆ ಕೆಲಸ ಮನೆಗೆ ಬಂದು ಯಾವಾಗ ಊಟ ಮಾಡಿ ಮಲ್ಕೊತೀನಿ ಅನ್ನೋ ಇದರಲ್ಲೇ ನಾನು ಇರ್ತೀನಿ. ಎಲ್ಲರೂ ಅಷ್ಟೇ ಇವಾಗ ಅವ್ರವ್ರ ಲೈಫಲ್ಲಿ ಅವ್ರವ್ರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಇವಾಗ ಕೋಳಿ ಕೊಯ್ತಿದ್ದಾರೆ ನೋಡಿ. ಆ ಕೋಳಿ ಹೇಗೆ ಒದರುತ್ತೆ ಅಂತ ನೀವೇ ನೋಡಿ. ಪಾಪಚ್ಚಿ ಅಯ್ಯೋ ಅನಿಸುತ್ತೆ. ಇದು ಮೂಢನಂಬಿಕೆನೋ ಏನೋ ಗೊತ್ತಿಲ್ಲ. ಹಿರಿಯರು ಮಾಡ್ಕೊಬಂದ್ಬಿಟ್ಟಿದ್ದಾರೆ. ಆದರೆ ನಮಗೆ ನೋಡೋವಾಗೆಲ್ಲ ಒಂಥರ ಹಿಂಸೆ ಆಗುತ್ತೆ. ಅದನ್ನ ನೋಡಿ, ಅದು ಎಷ್ಟು ಚೆನ್ನಾಗಿ ಒದರುತ್ತೆ. ಇವಾಗ ಅದು ಒದರೋದು ನೋಡೋದೇ ಚೆಂದ. ನನಗಂತೂ ಹೆಂಗೆ ಒದರುತ್ತಂತ ಅದು ಇವಾಗ ಸುತ್ತ ಗೊತ್ತಿಲ್ಲ. ಕೂತ್ಕೊಂಡು ಯಾವ ರೀತಿ ಒದರುತ್ತೋ ಅದು ನೋಡೋಕ್ಕೆ ಒಂಥರ ಚೆಂದ. ಆದರೆ ಅದನ್ನೆಲ್ಲ ಹಂಗೆ ಕುಯ್ಯೋದು ಅದೆಲ್ಲ ನೋಡೋಕ್ಕೆ ನನಗಂತೂ ಆಗಲ್ಲ, ನನಗೆ ಹಿಂಸೆ ಆಗುತ್ತೆ. ಎಲ್ಲ ಆಯಿತು, ಹಾಕಿದ್ರು ನೋಡಿ ಅಲ್ಲಿ ಮಾಡಿದ್ದಾರೆ ರಕ್ತದನ್ನ. ಅದು ಅನ್ನಕ್ಕೆ ಕೋಳಿ ಬ್ಲಡ್ ಹಾಕ್ಬಿಟ್ಟು ಹೊಲಕ್ಕೆ ಹಾಕೋದು. ನನ್ನ ತಮ್ಮ ಪೂಜೆ ಮಾಡ್ತಿದ್ದಾನೆ. ಹಾಗೆ ನಮ್ಮ ಮರದಲ್ಲಿರೋ ಎಳ್ನೀರು ಕುಡ್ಕೊಂಡು ತುಂಬ ಚೆನ್ನಾಗಿತ್ತು. ಒಂದು ಮರ ಎಷ್ಟು ಜನದ್ದು ಹೊಟ್ಟೆ ತುಂಬಿಸುತ್ತೆ. ಎಳ್ನೀರು ಕೊಡುತ್ತೆ, ಕಾಯಿ ಕೊಡುತ್ತೆ. ಆ ಮರದಲ್ಲಿ ವೇಸ್ಟ್ ಅನ್ನೋದೇ ಇರಲ್ಲ, ತೆಂಗಿನ ಮರ. ಅದಕ್ಕೆ ಅದನ್ನು ಕಲ್ಪವೃಕ್ಷ ಅನ್ನೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.